ಇದಾರೆ ಎನ್ನುವಂತ ಆರೋಪ ಅಂದ್ರೆ ಭಗವಧ್ವಜ ಈ ತರದ್ದೆಲ್ಲ. ನೋಡಿ, RSS ಬ್ಯಾನರ್ ಇರ್ಬೋದು, RSS ಧ್ವಜ ಇರ್ಬೋದು, ಅಥವಾ RSS ಪಥಸಂಚಲನ ಇರ್ಬೋದು. ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿ, ಪರ್ಮಿಷನ್ ತಗೊಂಡಿದ್ದಾರ? ಈಗ ಉದಾಹರಣೆಗೆ ಮೊದಲನೇ ಬಾರಿ ನಾನು ಸಚಿವನಾಗಿ ನಾನು ಹೋದಾಗ ನಮ್ಮ ಪಕ್ಷದವರೇ ಎಲ್ಲ ಕಡೆ ನಂದು ಪೋಸ್ಟರು ಬ್ಯಾನರ್ ಹಾಕಿದ್ರು. ಕಾರ್ಪೊರೇಷನ್ ಕಮಿಷನರ್ ನನಗೆ ಫೈನ್ ಹಾಕಿಲ್ವಾ? ನನಗೂ ಫೈನ್ ಹಾಕಿದ್ರು, ನಮ್ಮ ಪಕ್ಷಕ್ಕೂ ಫೈನ್ ಹಾಕಿದ್ರು. ಈಗಲೂ ಕೂಡ ಸಾಕಷ್ಟು ನಮ್ಮ ಕಾರ್ಯಕರ್ತರೆಲ್ಲ ಹುಟ್ಟುದಬ್ಬಕ್ಕೆ ಏನಾದರೂ ಮಾಡಿದ್ರೆ ಕಾರ್ಪೊರೇಷನ್ ಕಮಿಷನರ್ ಫೈನ್ ಹಾಕ್ತಾರೆ ಅನಧಿಕೃತ ಬ್ಯಾನರ್ಗಳಿಗೆ. ಅನಧಿಕೃತ ಬ್ಯಾನರ್ಗಳಿಗೆ ತೆರವು ಮಾಡೋದು ತಪ್ಪ ಹೇಳಿ? ಅದು ಯಾರದೇ ಇರ್ಬೋದು, ಫೈನ್ ಹಾಕ್ಲಿ. ಈಗ ಯಾರು ಮಾಡಿದಾರೆ ಅಂತ ಗುರುತಿಸ್ತೀವಿ, ಅವ್ರಿಗೆ ಫೈನ್ ಹಾಕ್ತೀವಿ. ಪರ್ಮಿಷನ್ ತೊಗೊಂಡು ಹಾಕ್ಲಿ, ಶುಲ್ಕ ಕಟ್ಟಲಿ ಕಾರ್ಪೊರೇಷನ್ನಿಗೆ ಅಥವಾ ಮುನ್ಸಿಪಾಲ್ಟಿಗೆ. ತಾವೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಶುಲ್ಕ ಕಟ್ಟಲಾರ್ದೆ ನೀವು ಹಾಕ್ತಿರಲ್ಲ, ಈಗ ಕರೆಕ್ಟ್? ಈಗ ಈಗ ಭಾಳಷ್ಟು ಕಡೆ ಅನ್ನೋದಕ್ಕಿರೋದು ಬಿಡ್ತಾರೆ, ಅದು ಮಾಡ್ತಾರೆ ಅಂತ ಹೇಳ್ಬೋದು. ಆ ಕಮಿಷನರ್ಗಳು ಜವಾಬ್ದಾರಿ ತೊಗೊಂಡು ಮಾಡಬೇಕು. ದೇರ್ ಇಸ್ ಅ ರೂಲ್ ಫಾರ್ ಇಟ್ ಅಲ್ವಾ? ಈಗ ಇವರು ಪಥಸಂಚಲನೆಗೆ ಇನ್ನು ನನಗೆ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ, ಇನ್ನ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಏನರ್ಥ ಸರ್ ಇದು? ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ? ನಾನು ಸುಮ್ಮನೆ ಒಂದು ಲೆಟರ್ ಕೊಟ್ಬಿಟ್ರೆ ನೀವು ಮೆರವಣಿಗೆಗೆ ಅಲೌ ಮಾಡಿಬಿಡ್ತೀರಾ ನನಗೆ? ಇವರಿಗೆ ಅಲರ್ಜಿ, ಇವರಿಗೆ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನ ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ಅನುಮತಿ ಕೇಳಿ. ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದ್ದೀವಿ, ಇದು ನಮ್ಮ ಉದ್ದೇಶ, ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ, ಈ ಏನಾದರೂ ಹೆಚ್ಚ ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಕೇಳತ್ತಪ್ಪ ಸರ್? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗಾ? ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗುಬೆ ಕೊಡಿಸ್ತಾರಾ ಸರ್? ಅಲ್ಲಿ ಈಗ ನಿಮ್ಗೆ ಈಗ ಇನ್ನೂ ಒಂದು 5 ನಿಮಿಷದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಮೊನ್ನೆ BJP ಅಭ್ಯರ್ಥಿ ನೇರವಾಗಿ ನನಗೇನು ಹೇಳ್ತಾನೆ, ಈಗ ಬರೀ ಫೋನ್ ಕಾಲ್ಗಳಲ್ಲಿ ನಿಮ್ಗೆ ಥ್ರೆಟ್ ಬರ್ತಾ ಇದೆ, ಇವರೆಲ್ಲ ಕಟ್ಟರ್ಪಂಥಿಗಳಿರ್ತಾರೆ, RSS ಅವರು ದೇಶಭಕ್ತರು, ಮನೆಗೆ ನುಗ್ಗಿ ಹೊಡಿತಾರೆ ಅಂತಾರೆ. ಈಗ DG ಕಂಪ್ಲೇಂಟ್ ಕೊಡ್ತೀನಿ ನಾನು. ಇಂಥ ವಾತಾವರಣ ಸೃಷ್ಟಿ ಮಾಡಿದ್ಮೇಲೆ ಇವ್ರಿಗೆ ಬಿಡ್ಬೇಕಾ? ತಮಗೆ ನೇರವಾಗಿ ಎಸ್, ಚಿತ್ತಾಪುರ BJP ಎಸ್. ಆಮೇಲೆ ಇದು ಯಾರು ಸೃಷ್ಟಿ ಮಾಡ್ತಾ ಇರೋ ಸರ್ ಇಂಥ ವಾತಾವರಣ? ಕಾನೂನನ್ನ ಪಾಲನೆ ಮಾಡುವಂತ ಇವ್ರಿಗೆ ಇಷ್ಟು ಬೇಸರನ ಏನಕ್ಕೆ? Why can't they follow rules like any other organization? Why can't they follow rules like any other association? Why can't they follow rules like any other citizen? ಅಷ್ಟೇ ಸರ್. ತಾವು ಆ ಪತ್ರ ಬರದ ಕಾರಣಕ್ಕಾಗಿ ಅಲ್ಲಿ ಇದು ನಡೀತಾ ಇದೆ ಅಂತ ಪಥಸಂಚಲನ, ಅಥವಾ ಅವರು ಪ್ರೀಪ್ಲಾನ್, ಅಥವಾ ನಿಮ್ಗೊಂದು ಚಾಲೆಂಜ್ ಮಾಡುವಂತ ರೀತಿನ ಸರ್? ಅದು ನನ್ಗೆ ಗೊತ್ತಿಲ್ಲ, ನನ್ಗೇನು ಚಾಲೆಂಜ್ ಮಾಡ್ತಾರ್ರಿ? ಈಗ ನಾನು ಕಾನೂನು ಫಾಲೋ ಮಾಡು ಅಂತ ಇರೋದು, ಅವ್ರು ಅದನ್ನ ಚಾಲೆಂಜ್ ಮಾಡು ಅಂದ್ರೆ ಕಾನೂನಿಗೆ ಚಾಲೆಂಜ್ ಮಾಡ್ತಾ ಇರೋದಲ್ವಾ? ಪ್ರಿಯಾಂಕ್ ಖರ್ಗೆ ಚಾಲೆಂಜ್ ಮಾಡ್ತಾ ಇರೋದು. ಇದು ನನ್ನ ರೂಲಾ, ನನ್ನ ಕಾನೂನಾ? ಪಬ್ಲಿಕ್ ಸ್ಪೇಸಸ್ನಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಏನು ರೂಲ್ ಇದೆ. ಈಗ ಇವ್ರು ನೋಡ್ಕೊಂಡು ಇನ್ನು 10 ಜನ ಮುಂದೆ ಬರ್ತಾರೆ, ಅವಾಗ ಯಾರು ಜವಾಬ್ದಾರಿ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲಾ ಆ್ಯಂಡ್ ಆರ್ಡರ್? ಗೌರ್ಮೆಂಟ್ ಅಲ್ವಾ? ಈಗ ಇವರೆಲ್ಲ ಬೆದರಿಕೆ ಹಾಕ್ತಾರೆ, ಅಭ್ಯರ್ಥಿಗಳು, BJP ಅಧಿಕೃತ ಅಭ್ಯರ್ಥಿಗಳು ಬೆದರಿಕೆ ಹಾಕ್ತಾರೆ, ಜನ ಸುಮ್ಮನಿರ್ತಾರ ಸರ್? ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ನನಗೂ ಒಂದು 50,000 ಜನ ಮತ ಕಳಿಸಿರೋದು. ಏನೋ ಹುಡುಗ ಮಾಡ್ತಾನೆ ಡೆವಲಪ್ಮೆಂಟು ಅಂತ. ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ಹೇಳ್ತೀರಾ ಅಂದರೆ, ಆಮೇಲೆ ಕಾನೂನು ಫಾಲೋ ಮಾಡ್ರಪ್ಪ ಅಂತ ಕೈ ಜೋಡಿಸಿ ಕೇಳಿದ್ರು ಕೂಡ ನೀವು ಅದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿಬಿಟ್ಟು ಕಾನೂನು ಬಾಹಿರವಾಗಿ ಮಾಡ್ತೀರಾ ಅಂದರೆ ನಾನು ಏನು ಮಾಡಬೇಕು? ನೀವೇ ನನಗೆ ಮಾರ್ಗದರ್ಶನ ನೀಡಿ. ಲೆಟ್ ಪೀಪಲ್ ಡಿಸೈಡ್. ನೀವು ನಮ್ಮ ಮಾಧ್ಯಮ ಸ್ನೇಹಿತರು, ನೀವು ಈ ವೃತ್ತಿನಲ್ಲಿ ಹಲವಾರು ದಶಕಗಳಿಂದ ಇದ್ದೀರಾ. ನಾನೇನು ಮಾಡಬೇಕು? ನೀವೇ ಮಾರ್ಗದರ್ಶನ ನೀಡಿ, ಕಾನೂನು ಫಾಲೋ ಮಾಡಿ. ನಿಮ್ಮ ಸಂಘಟನೆ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅದನ್ನು ಸರ್ಕಾರಕ್ಕೆ ತೋರಿಸಿ. ನಿಮ್ಮ ಈ ಪಥಸಂಚಲನದ ಉದ್ದೇಶ ಏನು? ಏನಾದರೂ ಹೆಚ್ಚ ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಎಲ್ಲರೂ ಹಿಂಬರ ಬರ್ಸ್ಕೊತಾರಲ್ಲ. ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ವರ್ಷ ನಡೆದಿಲ್ಲ, ಇವಾಗೂ ನಡಿಬಾರ್ದು ಅಂದರೆ ಇಷ್ಟು ವರ್ಷ ಕೇಳಿಲ್ಲ ಅಪ್ಪ, ನಾವೇನೋ ನೀವು ಭಾಳ ಸುಸಂಸ್ಕೃತರು ಅಂದ್ಕೊಂಡಿದ್ವಿ. ಬಟ್ ಮೊನ್ನೆ ನೋಡಿದ್ರಲ್ಲ ನಿಮ್ಮ ಸಂಸ್ಕೃತಿಗಳೆಲ್ಲ, ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ, ನಿಮ್ಮ ನುಡಿ, ನಿಮ್ಮ ಪ್ರಚೋದನೆ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ, ಜನರು ನೋಡ್ತಾ ಇದ್ದಾರೆ.
ಏನಿದೆ ಆಸ್ ಪರ್ ರೂಲ್ ಮಾಡಿ. ಇವತ್ತು ಬ್ಯಾನರ್ ತೆರವುಗೊಳಿಸಿದೀವಿ, ನಿಮ್ಮ ಬಾವುಟ ತೆರವುಗೊಳಿಸಿದೀವಿ, ಪರ್ಮಿಷನ್ ಇತ್ತ ತೋರಿಸ್ಬಿಡಿ. ಹಿಂಗೆ ಪ್ರಿಯಾಂಕರ್ಗೆ ನಿಮ್ಮ ಕ್ಷೇತ್ರದಲ್ಲಿ ನಾವು ಪರ್ಮಿಷನ್ ತಗೊಂಡಿದ್ವಿ, ಆ ಪರ್ಮಿಷನ್ ತದ್ವಿರುದ್ಧವಾಗಿ ಇವತ್ತು ನೀವು ತೆರವುಗೊಳಿಸಿದೆ ಸರ್ಕಾರ ಅಥವಾ ಮುನ್ಸಿಪಾಲಿಟಿ ಅವರು ತೆರವುಗೊಳಿಸಿದ್ದಾರೆ ಅಂತ ನೀವು ಹೇಳಿದ್ರೆ ನಾನು ಒಪ್ಪುತ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.